ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಮೀಡಿಯಾ. ವೀಕ್ಷಕರೇ, ಮನುಷ್ಯ ಮನಸ್ಸನ್ನ ಮಾಡಿದರೆ ಏನು ಬೇಕಾದರೂ ಸಾಧನೆಯನ್ನ ಮಾಡಬಹುದು. ಅದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನ ನಾನು ನಿಮಗೆ ಈಗ ತೋರಿಸಲಿದ್ದೇನೆ. ಈ ವ್ಯಕ್ತಿ ಬಹಳ ಅಪರೂಪವಾದಂತಹ ವ್ಯಕ್ತಿ. 90% ಅಂಗವೈಕಲ್ಯ ಇದ್ದರೂ ಕೂಡ ಈತನ ಮನಸ್ಸಲ್ಲಿ ಭಕ್ತಿ ಇತ್ತು, ಅದೇ ಒಂದು ನಂಬಿಕೆ, ಭಾವನೆ ಮತ್ತು ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಆತ ಸಾವಿರಾರು ಕಿಲೋಮೀಟರ್ದಿಂದ ಬಂದು 90% ಅಂಗವೈಕಲ್ಯವಿದ್ದರೂ ಕೂಡ ಬಹಳಷ್ಟು ಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ಇದ್ದಾನೆ. ಅಯೋಧ್ಯ, ಪ್ರಯಾಗ್ರಾಜ್, ಕಾಶಿ, ಓಂಕಾರೇಶ್ವರ, ಮಹಾಕಾಳೇಶ್ವರ, ಈ ಸದ್ಯಕ್ಕೆ ಈಗ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದಿರತಕ್ಕಂತಹ ಆ ಅಂಗವಿಕಲ ಹುಡುಗನನ್ನ ನಾನು ನಿಮ್ಗೆ ಈಗ ಪರಿಚಯ ಮಾಡಿಸಲಿದ್ದೇನೆ. ಬನ್ನಿ, ಆತನನ್ನ ಮಾತನಾಡಿಸ್ಕೊಂಡು ಬರೋಣ. ನಮಸ್ಕಾರ, ನಿಮ್ಮ ಹೆಸರು? ಮಹೇಶ್ ಮಲ್ಲಪ್ಪ ಗಾಣಿಗೇರ್. ಯಾವ ಊರು ನಿಮ್ದು? ಲೋಕಾಪುರ, ಬಾಗಲಕೋಟೆ ಡಿಸ್ಟಿಕ್. ಯಾವ್ಯಾವ ಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಂಡು ಬಂದ್ರಿ? ಈಗ ಓಂಕಾರೇಶ್ವರ, ಉಜ್ಜಯಿನಿ, ಕಾಶಿ, ಪ್ರಯಾಗ್ರಾಜ್. ಸುಮಾರು ನೀವು ಹುಟ್ಟಿನಿಂದಾನು ಅಂಗವಿಕಲರ ಅಥವಾ ಮಧ್ಯದಲ್ಲಿ ಹಿಂಗಾಗಿದ್ದ? ನಾನು ಹುಟ್ಟಂದ ಅಂಗವಿಕಲ. ನನಗೆ ಒಂದು ಹಿಂದುತ್ವ ಬಗ್ಗೆ ಇರುವ ಗೌರವ, ಹಿಂದುತ್ವ ಇರುವ ಬಗ್ಗೆ ಪ್ರೀತಿ, ಅಭಿಮಾನದಿಂದ ನಾನು ಎಲ್ಲಾ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡ್ಬೇಕಂತೇಳಿ ಎಷ್ಟೋ ನಂದು ಕನಸುಗಳಿದ. ಕನಸುಗಳನ್ನ ಈಡೇರಿಸೋಕ ನನಗೆ ಇದಿಷ್ಟು ವರ್ಷ ಆಗಿದ್ದಿಲ್ಲ. ಈಗ ನಮ್ ಗೆಳೆಯರು ಹಿಂಗ ಪ್ರಯಾಗರಾಜ್ ಹೊಂಟನು ಹಿಂಗೈತಿ ಅಂದಾಗ ನನ್ನ ಮನಸ್ಸು ಯಾಕೋ ತಡಿಲಿಲ್ಲ, ಮಾಡಬೇಕು ನಾನು ಯಾತ್ರಾ ಅಂತೇಳಿ. ಈಗ ನಮ್ಮ ಗೆಳೆಯರ ಬಳಗದ ಜೊತೆ ನಾನು ಬಂದಿನ. ನಾ ಹೆಂಗ್ ಬಂದಿನಪ್ಪ, ರೊಕ್ಕ ಇದಕ್ಕ ಇಲ್ಲಿ ಬರಾಕ 20,000 ರೂಪಾಯಿ ಖರ್ಚಾಕತಿ. 20,000 ರೂಪಾಯಿನು ನಾ ಸ್ವಲ್ಪ ಕೂಡಿಟ್ಟು ಬಂದಿದ್ದೆ. ಯಾವಾಗೂ ಎಲ್ಲೋ ದೇವ್ರ ದರ್ಶನಕ್ಕೆ ಹೋಗ್ಬೇಕಂತಾನೆ ಇಟ್ಬಿಟ್ಟು ಆಮೇಲೆ ನಾ ಈಗ ನಮ್ ಗೆಳೆಯರ್ ಕೇಳಿದಾಗ ಮತ್ತೆ ಹೂ ಅಂದ ನಾ ದರ್ಶನಕ್ಕೆ ಎಲ್ಲಾ ಕಡೆ ಬರ್ಬೇಕು ಅನ್ನೋ ಬಂದಿದೆ. ಇಲ್ಲ, ಅದು ಸಾಮಾನ್ಯವಾಗಿ ದರ್ಶನ ಮಾಡೋದು ಬೇರೆ ಇತ್ತು. ಬಟ್ ಈಗ ಪ್ರಯಾಗರಾಜದಲ್ಲಿ ಸಾಧು ಸಂತರನ್ನು ನೋಡೋದಕ್ಕೆ ಕೋಟ್ಯಾಂತರ ಜನ ಮುಗಿ ಬೀಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲೂ ಬಹಳ ಕಠಿಣವಾದಂತಹ ಸಂದರ್ಭ ಇದೆ ಈಗ ಸದ್ಯಕ್ಕೆ ದರ್ಶನ ಮಾಡೋದಂದ್ರೆ. ಇಂತಹ ಸಂದರ್ಭದಲ್ಲೂ ಕೂಡ ನೀವು ಬಂದಿದ್ದೀರಿ, ಕಷ್ಟ ಅನಿಸ್ಲಿಲ್ಲ ನಿಮಗಿದು? ಅದು ನನ್ನ ಭಕ್ತಿ, ಹಿಂದೂ ಮೇಲೆ ಅಭಿಮಾನ, ಹಿಂದೂ ಬಗ್ಗೆ ನನ್ನ ಒಂದು ಶಕ್ತಿ ಅನ್ನೋದು ನಾನು ಏನಾದ್ರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾ ಇಟ್ಕೊಂಡ್ ಬಂದನಪ್ಪ ಅಂದ್ರೆ ಇಲ್ಲಿಗೆ ನನಗೆ ಮಾಡಬೇಕು. ನಾವೊಬ್ಬ ಕುಂಭಮೇಳ ಭಾಗವಹಿಸ್ಬೇಕು. ನನ್ನ ಅಂಗವಿಕಲತೆ ನಾ ತೋರಿಸ್ಕೋಬಾರ್ದು, ಎಲ್ಲರಿಗೂ ಸಮಾನ ಅನ್ನೋದೊಂದು ಅಂಗವಿಕಲತೆ ಅತಿ ಯಾರಿಗೂ ಇಲ್ಲಿ ತನ ತಿಳ್ಕೊಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಹೋಗಬೇಕಂತ ಬಂದಿನ ಗಟ್ಟಿ ಧೈರ್ಯ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಅಪರೂಪದ ಈ ವ್ಯಕ್ತಿ. ಸುಮಾರು ನಮ್ಮಂತವ್ರು ನಾವೇ ಈಗ ಮಹಾನ್ ಕ್ಷೇತ್ರಗಳ ದರ್ಶನ ಮಾಡೋದಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕಠಿಣವಾಗಿದೆ. ಜನಸ್ತೋಮ ಬಹಳಷ್ಟು ಮುಗಿ ಬೀಳ್ತಾ ಇದ್ದಾರೆ ಜನ ಇಲ್ಲಿ. ಅಂತಹ ಸಂದರ್ಭದಲ್ಲೂ ಈ ಹುಡುಗ ಅಲ್ಲಿಂದ ಸಾವಿರಾರು ಕಿಲೋಮೀಟರ್ದಿಂದ ಇಲ್ಲಿ ಬಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡ್ತಾ ಇದ್ದೇನೆ. ಇದು ಈತನ ಅಂಗವೈಕಲ್ಯ ಅಲ್ಲ. ಸುಮಾರು ನಿಮ್ಮಂತವ್ರು ಏನು ಸನಾತನ ಧರ್ಮದ ಬಗ್ಗೆ ಹೀಯಾಳಿಸಿ ಮಾತಾಡ್ತಿದ್ದೀವಲ್ಲ, ನಾವೆಲ್ಲರೂ ಅಂಗವಿಕಲರಂತೆ ಭಾವಿಸ್ಕೊಳ್ಬೇಕು. ಈತನ ಬಗ್ಗೆ ನಮಗೆ ಅಷ್ಟೇ ಹೆಮ್ಮೆ ಮತ್ತು ಗೌರವ ಅನಿಸ್ತಾ ಇದೆ. ಹೀಗೆ ಈ ಭಾವನೆ ಎಲ್ಲರಲ್ಲೂ ಮೂಡಬೇಕು. ಸನಾತನ ಧರ್ಮ ಹೀಗೆ ಮುಂದುವರಿಬೇಕು, ಬೆಳಿಬೇಕು. ಇನ್ನು ಉನ್ನತ ಮಟ್ಟದಲ್ಲಿ ಅದನ್ನು ಒಯ್ಯುವಂತಹ ಕೆಲಸ ನಿಮ್ಮಲ್ಲಿ ಎಲ್ಲರಿಂದಲೂ ಆಗ್ಬೇಕು ಅನ್ನುವಂತಹ ಆಶಯದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಬಂ ಬಂ ಭೋಲೆನಾಥ್, ಹರ ಹರ ಮಹಾದೇವ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.